ವರ್ಷ 26ನೇ ಜೂನ್ ತಾರೀಕಿನಂದು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಅಂತ ಒಂದು ದಿನನ ನಾವು ವಿಶ್ವದಾದ್ಯಂತ ಸೆಲೆಬ್ರೇಟ್ ಮಾಡ್ತೀವಿ. ಇದರ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಈ ಮಾದಕ ವಸ್ತುಗಳ ಒಂದು ಏನು ಮಿನೇಸ್ ನಡೀತಾ ಇದೆ ಸೊಸೈಟಿಯಲ್ಲಿ ಅದನ್ನ ಆದಷ್ಟು ಮಟ್ಟಿಗೆ ತಡೆಗಟ್ಟುದಂತೆ. ಪೊಲೀಸಿಂಗ್ ಅಲ್ಲಿ ಎರಡು ಪಾರ್ಟ್, ಒಂದು ಕ್ರೈಮ್ ಪ್ರಿವೆನ್ಷನ್, ಒಂದು ಕ್ರೈಮ್ ಡಿಟೆಕ್ಷನ್. As a part of crime prevention, we create many awareness sessions. We talk to various sections of the society. Auto drivers ಹತ್ರ ಮಾತಾಡ್ತೀವಿ, ಸ್ಟೂಡೆಂಟ್ ಕಮ್ಯುನಿಟಿ ಹತ್ರ ಮಾತಾಡ್ತೀವಿ, ವುಮೆನ್ ಜೊತೆ ಮಾತಾಡ್ತೀವಿ, ಚಿಲ್ಡ್ರನ್ ಇಶ್ಯೂಸ್ ಸಂಬಂಧಪಟ್ಟಂಗೆ ಮಾತಾಡ್ತೀವಿ. ಸೊ ಇವತ್ತು ನಾವು ಮಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಮಾದಕ ದ್ರವ್ಯ ನಶಾಮುಕ್ತಿ ಅಭಿಯಾನ ಅಂತ ಹೇಳ್ಬಿಟ್ಟು ಭಾರತದಲ್ಲಿ ನಡೀತಾ ಇದೆ. ಅದ್ರ ಸಂಬಂಧಪಟ್ಟಂಗೆ ಒಂದು ಅವೇರ್ನೆಸ್ ಸೆಷನ್ ನಾವು ಹಮ್ಮಿಕೊಂಡಿದ್ದೀವಿ. ಏನಪ್ಪ ಈ ಡ್ರಗ್ಸ್ ಅಬ್ಯೂಸ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ವೇರಿಯಸ್ ಟೈಪ್ಸ್ ಆಫ್ ಡ್ರಗ್ಸ್, ಪ್ಲಾಂಟ್ ಬೇಸ್ಡ್ ಆಗಿರ್ಬೋದು, ಸಿಂಥೆಟಿಕ್ ಆಗಿರ್ಬೋದು, ಸಪ್ರೆಸೆಂಟ್ ಆಗಿರ್ಬೋದು, ಸ್ಟಿಮ್ಯುಲೆಂಟ್ಸ್ ಆಗಿರ್ಬೋದು, ಕ್ಲಬ್ ಡ್ರಗ್ಸ್ ಆಗಿರ್ಬೋದು. ಇವೆಲ್ಲ ನಮಗೆ ಅದ್ರ ಹಿಂದೆ ಸೈನ್ಸ್ ಗೊತ್ತಿದೆ. ಬಟ್ ನಾವು ಅನ್ಕೋಬಹುದು ನಾವು ಮಾಡ್ತಾ ಇಲ್ಲ, ಅವ್ನು ಯಾವನೋ ಒಬ್ಬನು ಮಾಡ್ತಾ ಇದ್ದಾನೆ, ಅವನ ಪಾಡಿಗೆ ಅವನು ಹೆಲ್ತ್ ಹಾಳು ಮಾಡ್ಕೊಂತಾನೆ, ಅವ್ನು ಹಾಳಾಗಿ ಹೋಗ್ತಾನೆ, ಅವ್ನ ಫ್ಯಾಮಿಲಿ ಹಾಳಾಗಿ ಹೋಗುತ್ತೆ, ನಮಗೇನ್ ಸಮಸ್ಯೆ ಅಂತ ನಾವು ಒಂದು ಕ್ವಶನ್ ನಮ್ಗೆ ಅನ್ಕೋಬಹುದು. ಬಟ್ ಈ ಡ್ರಗ್ ಅಬ್ಯೂಸ್ ಅನ್ನೋದು ವ್ಯಕ್ತಿಗತವಾಗಿ ನಿಲ್ಲಲ್ಲ, ಅದು ಯಾವತ್ತೂ ಕಾರಣಕ್ಕೆ ನಿಲ್ಲಲ್ಲ. ಅವ್ನು ಡ್ರಗ್ ತಗೊಂಡವನು ಮೊದಲು ಅವನ ಬಿಹೇವಿಯರ್ ಚೇಂಜಸ್ ಆಗುತ್ತೆ. ಅದಾದ್ಮೇಲೆ ಅವನ್ ಕೆಲವೊಂದು ಇಶ್ಯೂಸ್ ಅಲ್ಲಿ, ಕೆಲವೊಂದು ಕ್ರಿಮಿನಲ್ ಇಶ್ಯೂಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಾನೆ. ಎಷ್ಟೋ ಸಲ ನಾವು ನೋಡ್ತೀವಿ, ಎಷ್ಟೋ ಅಪರಾಧಿಗಳಲ್ಲಿ ಡ್ರಗ್ ಅಡಿಕ್ಟ್ಸ್ ಗಳೇ ಜಾಸ್ತಿ ಆಗಿರ್ತಾರೆ. ಸೊ ದಿಸ್ ಇಸ್ ದ ಬೇಸಿಸ್ ಫಾರ್ ಆಲ್ ಕ್ರಿಮಿನಲ್ ಆಕ್ಟಿವಿಟೀಸ್ ಹ್ಯಾಪನಿಂಗ್ ಅರೌಂಡ್. ಹಂಗೇನೆ ಯಾಕೆ ಡ್ರಗ್ ಅಬ್ಯೂಸ್ ಆಗ್ತಾ ಇದೆ, ಯಾಕೆ ಇದು ಗೊತ್ತಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಒಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ನಾವು ಹುಡುಕ್ತಾ ಹೋದ್ರೆ ಎಷ್ಟೋ ಸಲ ನಾವು ಡ್ರಗ್ ಅಡಿಕ್ಟ್ಸ್ ಅಂದ್ರೆ ಕನ್ಸ್ಯೂಮರ್ಸ್ ನ ಹಿಡಿದಾಗ ಅವ್ರ ತಂದೆ ತಾಯಿ ಬರ್ತಾರೆ. ವೆಲ್ ಟು ಡೂ ಫ್ಯಾಮಿಲೀಸ್ ಅನಿಸ್ಬೋದು, ಕೇವಲ ಪುವರ್ ಫ್ಯಾಮಿಲೀಸ್, ಎಲ್ಲೋ ಶೆಡ್ ಅಲ್ಲಿ ಇರೋರು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಷ್ಟೇ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಖಂಡಿತ ಇಲ್ಲ. ಹೋದ ವರ್ಷ ಶಿವಮೊಗ್ಗದಲ್ಲಿ ಒಂದು ರೇಡ್ ಆಗಿತ್ತು. ಅಲ್ಲಿ MBBS ಸ್ಟೂಡೆಂಟ್ ಗಾಂಜಾ ಬೆಳೆದಿದ್ದ ಮನೆಯಲ್ಲಿ, ಕ್ಯಾನಬಿಸ್. ಸೊ ಈ ತರ ಪ್ರಿವೇಲೆನ್ಸ್ ಇದೆ ಇದ್ರದ್ದು. ಸೊ ತಂದೆ ತಾಯಿ ಗೊತ್ತೇ ಇರಲ್ಲ ಮಗಗೆ ಒಂದು ಏನೋ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ನಮ್ದು ಸೋಷಿಯಲ್ ಫ್ಯಾಬ್ರಿಕ್ ಎಷ್ಟು ವೀಕ್ ಆಗ್ತಾ ಇದೆ ಅಂತಂದ್ರೆ ಮಕ್ಕಳಿಗೆ ನಮ್ಗೆ ಮಾತಾಡಕ್ಕೆ ನಮ್ಗೆ ಟೈಮ್ ಸಿಗ್ತಾ ಇಲ್ಲ, ಅವನ್ಗೆ ಏನು ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮಗ ಇಂತ ಒಂದು ಚಟದಲ್ಲಿ ಇದಾನೆ ಅನ್ನೋ ಒಂದು ಆಲೋಚನೆ ಕೂಡ ನಮ್ಗೆ ದಿಗಿಲು ಬರೋದಂತಾಗುತ್ತೆ. ಸೊ ಇದು ತುಂಬಾನೇ ತುಂಬಾನೇ ಒಂದು ಸಮಸ್ಯೆ. ಇದ್ರದ್ದು ಇನ್ನ ಬೇಸಿಸ್ ಹುಡುಕ್ತಾ ಹೋದ್ರೆ ನಾವು ಮೀಡಿಯಾ ಏನ್ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅದರಲ್ಲೆಲ್ಲ ಡ್ರಗ್ ಅಡಿಕ್ಷನ್ ನ ನ್ಯೂ ನಾರ್ಮಲ್ ತರ ತೋರಿಸ್ತಾ ಇದ್ದಾರೆ. ಎಸ್ಪೆಷಲಿ ನೀವು ನೆಟ್ಫ್ಲಿಕ್ಸ್ ಎಲ್ಲ ನೋಡೋದಾದ್ರೆ ಬ್ರೇಕಿಂಗ್ ಬ್ಯಾಡ್ ವೆಬ್ ಸೀರೀಸ್ ನೋಡಿದವ್ರಿಗೆ MDMA ಹೇಗೆ ಮಾಡೋದು ಅಂತ ಕಲಿಸ್ಕೊಟ್ಬಿಟ್ಟವ್ರು ಆಲ್ಮೋಸ್ಟ್. ಹಾಗೇನೆ ಲಾ ಎನ್ಫೋರ್ಸ್ಮೆಂಟ್ ನ ಹೇಗೆ ಅವಾಯ್ಡ್ ಮಾಡ್ಬೇಕಂತನೂ ಕಲಿಸ್ಕೊಡ್ತಾ ಇದ್ದಾರೆ. ಕಾಮಿಡಿ, ಸ್ಟ್ಯಾಂಡ್ ಅಪ್ ಕಾಮಿಡಿಗಳಲ್ಲಿ ವೀಡ್ಸ್, ಗಾಂಜಾ ಇದೆಲ್ಲ ನ್ಯೂ ನಾರ್ಮಲ್ ತರ ತೋರಿಸ್ತಾ ಇದೆ. ದಿಸ್ ಕೆನ್ ನಾಟ್ ಬಿ ನ್ಯೂ ನಾರ್ಮಲ್. ನಮ್ಮ ಸೊಸೈಟಿ ಇದನ್ನ ತಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ಎನಿ ಸೊಸೈಟಿ, ಮೇಕ್ ದ ಪೀಪಲ್ ಡ್ರಗ್ ಅಡಿಕ್ಟ್. ಆ ಒಂದು ಸೊಸೈಟಿನ ನಾವು ಕೊಲ್ಯಾಪ್ಸ್ ಮಾಡಬೇಕಾದ್ರೆ ನಾವು ಡ್ರಗ್ ಅಡಿಕ್ಷನ್ ಅವ್ರಿಗೆ ತಗೊಂಡು ಹೋಗ್ಬಿಡ್ಬೇಕು. ಇದೊಂಥರ ನಾರ್ಕೋ ಟೆರರಿಸಂ ಅಂತ ಹೇಳ್ತಾರೆ. ಇದೊಂದು ಕೂಡ ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂ ಕೂಡ ನಮಗೆ ಪೊಲೀಸ್ಗೆ. ಸೊ ಹೀಗೆಲ್ಲ ಇದ್ದಾಗ ಈ ಒಂದು ಏನು ಜೂನ್ 26ರಂದು ನಾವು ಇದೊಂದು ದಿನಾನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಆಂಟಿ ಡ್ರಗ್ ಅಬ್ಯೂಸ್ ಡೇ. ಇದಕ್ಕೆ ಒಂದು ಒಳ್ಳೆ ಥೀಮ್ ಕೊಟ್ಟಿದ್ದಾರೆ ಇವತ್ತು ಇಂಟರ್ನ್ಯಾಷನಲಿ. ಏನಪ್ಪಾ, ಇನ್ನೋವೇಟಿವ್ ಅಪ್ರೋಚಸ್ ಟು ಸ್ಟಾಪ್ ದಿಸ್. ಅದೇ ಪ್ರಕಾರ ನಾವು QR ಕೋಡ್ಗಳನ್ನ ತಗೊಂಡ್ ಬರ್ತಾ ಇದ್ದೇವೆ, ಅನಾನಿಮಸ್ಲಿ ರಿಪೋರ್ಟಿಂಗ್ ದ ಡ್ರಗ್ ಅಬ್ಯೂಸ್ ಥಿಂಗ್. ಸೊ ಇನ್ ಬಾಗಲಕೋಟ್ ಪೊಲೀಸ್ ವಿ ಆರ್ ಕಂಟಿನ್ಯೂಸ್ಲಿ ಮಾನಿಟರಿಂಗ್ ದ ಸಿಚುವೇಶನ್. ವಿ ಆರ್ ಕಂಡಕ್ಟಿಂಗ್ ನಾರ್ಕೋ ರೇಡ್ಸ್ ಹಾಸ್ಟೆಲ್ಸ್ ಗಳಲ್ಲಿ, ಆಮೇಲೆ ಸ್ಟೂಡೆಂಟ್ಸ್ ಗಳಿಗೆ, ಆಮೇಲೆ ಕಾಲೇಜಸ್ಗೆ ವಿಸಿಟ್ ಮಾಡಿ ನಾವು ಸರ್ಪ್ರೈಸ್ ಚೆಕ್ಸ್ ಮಾಡ್ತಾ ಇದ್ದೀವಿ. ಪೆನಲ್ ಪ್ರೊವಿಷನ್ಸ್ ಇನ್ NDPS, ನಾವೇನ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ, ದೇ ಆರ್ ವೆರಿ ಸ್ಟ್ರಿಕ್ಟ್. ಕನ್ಸಂಪ್ಷನ್, ಪೊಸೆಸಿಂಗ್, ಟ್ರಾನ್ಸ್ಮಿಟಿಂಗ್ ಆರ್ ಪೆಡ್ಲಿಂಗ್ ಎನಿ ಆಫ್ ದ NDPS ಸಬ್ಸ್ಟೆನ್ಸಸ್ ಇಸ್ ಅ ಪನಿಷಬಲ್ ಅಫೆನ್ಸ್. ಕನ್ಸಂಪ್ಷನ್ ಅಂತ ನಾವು ಈಸಿಲಿ ಕಂಡುಹಿಡಿಯಬಹುದಾಗಿದೆ. ಇತ್ತೀಚೆಗೆ ಒಂದು ಸಿಂಪಲ್ ಕಿಟ್ ಯೂರಿನ್ ಟೆಸ್ಟ್ ಇಂದ ನಮ್ಗೆ ಗೊತ್ತಾಗ್ತಾ ಇದೆ ಹೂ ಇಸ್ ಕನ್ಸ್ಯೂಮಿಂಗ್ ಕ್ಯಾನಬಿಸ್ ಅಂತ ಹೇಳ್ಬಿಟ್ಟು. ಸೊ ಇವತ್ತಿಲ್ಲೆಲ್ಲ ಇದೀವಿ, ಎಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ಇದು ನಿಮಿತ್ತ ಮಾತ್ರಕ್ಕೆ ಇದು ಕೆಲಸ ಆಗಬಾರ್ದು. ಎಲ್ಲರೂ ಪ್ರತಿಜ್ಞೆ ಮಾಡೋಣ, ನಾವು ಮತ್ತೆ ನಮ್ಮ ಸುತ್ತಮುತ್ತಲಿನ ಎಲ್ಲರೂ ಇದರಿಂದ ದೂರ ಇರೋಣ. ಆದಷ್ಟು ನಮ್ಮ ಸಮಾಜವನ್ನ ಸದೃಢವಾಗಿ, ನಶಾಮುಕ್ತವಾಗಿ ಮಾಡಕ್ಕೆ ನಮ್ಮಿಂದ ಏನ್ ಸಾಧ್ಯ ಇದೆ ನಾವು ಫಸ್ಟ್ ಅದರಿಂದ ದೂರ ಇರೋಣ. ಅದ್ರ ಜೊತೆಗೆ ನಮ್ಮಿಂದ ಏನ್ ಸಾಧ್ಯ ಇದೆ ಅದನ್ನ ಕಾಂಟ್ರಿಬ್ಯೂಟ್ ಮಾಡೋಣ.
ಬಾಗಲಕೋಟೆ ಪೊಲೀಸರೊಂದಿಗೆ ದಯವಿಟ್ಟು ಇದ್ರ ಬಗ್ಗೆ ಕೈ ಜೋಡಿಸಿ ಅಂತ ಕೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.